ರೆಂಟ್ ಆನ್ ವೈಫ್. ಒಬ್ಬ ಮಹಿಳೆನ ಅಥವಾ ಒಬ್ಬ ಹುಡುಗಿನ ರೆಂಟ್ಗೆ ತಗೋಬೋದು ಅಂದರೆ ನೀವು ನಂಬ್ತೀರಾ? ಸೊ ಇದು ಎಲ್ಲೋ ಸಿನಿಮಾದಲ್ಲಿ ನೋಡಿ ಹೇಳ್ತಾ ಇರುವಂಥ ಕತೆ ಅಲ್ಲ, ಇದು ನಿಜವಾಗ್ಲೂ ನಡೀತಾ ಇರುವಂಥ ಕ್ರೈಮ್ ಇದು. ಸೊ ಏನಪ್ಪ ವಿಷಯ ಅಂದರೆ, ಒಬ್ಬ ಸ್ವಂತ ತಂದೆ ಅಥವಾ ಸ್ವಂತ ಗಂಡ ತನ್ನ ಮಗಳನ್ನೇ ಆಗಿರ್ಬೋದು ಅಥವಾ ತನ್ನ ಹೆಂಡತಿನೇ ಆಗಿರ್ಬೋದು ಬೇರೆ ವ್ಯಕ್ತಿಗೆ ರೆಂಟ್ಗೆ ಕೊಡ್ತಿದ್ದಾನೆ. ಅದು ಫಾರ್ ಎ ವೀಕ್ ಆಗಿರ್ಬೋದು, ಫಾರ್ ಎ ಮಂತ್ ಆಗಿರ್ಬೋದು, ಫಾರ್ ಎ ಇಯರ್ ಆಗಿರ್ಬೋದು, ಪರ್ಮನೆಂಟಾಗಿ ಕೂಡ ಕೊಡ್ಬೋದು ದುಡ್ಡು ಇಸ್ಕೊಂಡು. ಈ ಥರ ಕ್ರೈಮು ಬೇರೆ ಎಲ್ಲೂ ನಡೀತಾ ಇಲ್ಲ. ನಮ್ಮ ಭಾರತದಲ್ಲಿ ಮಧ್ಯಪ್ರದೇಶ ಅನ್ನೋ ಸ್ಟೇಟಲ್ಲಿ ಗ್ವಾಲಿಯರ್ ಅನ್ನೋ ಸ್ಮಾಲ್ ವಿಲೇಜಲ್ಲಿ ನಡೀತಾ ಇದೆ. ಸೊ ಇದ್ರ ಬಗ್ಗೆ ಗೌರ್ಮೆಂಟ್ ಅವರು ಏನು ಆ್ಯಕ್ಷನ್ ತಗೊಳ್ತಾ ಇಲ್ವಾ, ಪೊಲೀಸ್ ಅವರು ಏನು ಮಾಡ್ತಾ ಇಲ್ವಾ ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ಸ್ನ ಡಿಸ್ಕಸಿಂಗ್ ಮಾಡೋಣ. ಬಿಫೋರ್ ದಟ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ನನಗೆ ಸಪೋರ್ಟ್ ಕೊಡಬೇಕು. ಯಾಕಂದರೆ ಈ ಥರ ನಾಲೆಜಬಲ್ ಕಂಟೆಂಟ್ ನಿಮಗೆ ನಾನು ಕೊಡೋದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ವಿಡಿಯೋ ನಿಮಗೆ ಇಷ್ಟ. ಸೊ ವಿಷಯಕ್ಕೆ ಬಂದರೆ, ಈ ಮಧ್ಯಪ್ರದೇಶ್ ಗ್ವಾಲಿಯರ್ ಅನ್ನೋ ವಿಲೇಜಲ್ಲಿ ಈ ಥರ ಕ್ರೈಮ್ ಅನ್ನೋದು ನಡೀತಾ ಇದೆ. ಸ್ವಂತ ತಂದೆ ತನ್ನ ಮಗಳನ್ನ ಬೇರೆಯವ್ರಿಗೆ ರೆಂಟ್ ಕೊಡ್ತಿದ್ದಾನೆ, ಹಾಗೆ ಸ್ವಂತ ಗಂಡ ತನ್ನ ವೈಫ್ನ ಬೇರೆಯವ್ರಿಗೆ ರೆಂಟ್ ಕೊಡ್ತಿದ್ದಾನೆ. ಸೊ ಅವಾಗೆ ಹೇಳ್ದಂಗೆ ಅದು ಫಾರ್ ಎ ವೀಕ್ ಇರ್ಬೋದು, ಫಾರ್ ಎ ಮಂತ್ ಇರ್ಬೋದು, ಫಾರ್ ಎ ಇಯರ್ ಇರ್ಬೋದು. ಏನಕ್ಕೆ ಮಾಡ್ತಿದ್ದಾರಪ್ಪ ಅಂದರೆ ಅವ್ರಿಗೆ ದುಡ್ಡು ಬೇಕಾಗಿ ಈ ಥರ ಮಾಡ್ತಿದ್ದಾರೆ. ಸೊ ಇದಕ್ಕೆ ಒಂದು ಪದ್ಧತಿ ಅನ್ನೋದಿದೆ. ಸೊ ಏನಪ್ಪ ಪದ್ಧತಿ ಅಂದರೆ, ಒಂದು ಅಗ್ರಿಮೆಂಟ್ನ ಬರೆದುಕೊಂಡು ಅವ್ರಿಗೆ ರೆಂಟ್ನ ಕೊಡೋದು. ಹೌದು, ನೀವು ಕೇಳಿದ್ದು ನಿಜ, ಇದಕ್ಕೆ ಒಂದು ಅಗ್ರಿಮೆಂಟ್ ಕೂಡ ಇದೆ. ಸೊ ಈ ಅಗ್ರಿಮೆಂಟಲ್ಲಿ ಅವರು ಇಷ್ಟು ದಿನ ಇಟ್ಕೋಬೋದು, ಎಷ್ಟು ಅಮೌಂಟು. ಸೊ ಈ ಒಂದು ಅಗ್ರಿಮೆಂಟಲ್ಲಿ ಒಂದು ರೂಲ್ ಕೂಡ ಇದೆ. ಏನಪ್ಪ ಅಂದರೆ, ತಗೊಂಡೋಗಿದ್ದ ಹುಡುಗಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ತಗೊಂಡೋಗಿರ್ತಾನಲ್ಲ ಅವನೇ ಜವಾಬ್ದಾರಿ ಅನ್ನೋದು ವಹಿಸಬೇಕು ಅಂತ ಈ ಒಂದು ಅಗ್ರಿಮೆಂಟಲ್ಲಿ ಇರುತ್ತೆ. ಬಟ್ ಆ ತಗೊಂಡೋಗಿರೋನು ಈ ಹುಡುಗಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಲ್ಲೇ ತಗೊಂಡೋಗಿರ್ತಾನಲ್ಲ ಆ ಪ್ಲೇಸಲ್ಲಿ ಆ ಹುಡುಗಿನ ಬಿಟ್ಟುಬಿಟ್ಟು ಪಾಪ ಅವನು ವಾಪಸ್ ಹೊರಟೋಗ್ಬಿಡ್ತಾನೆ. ಸೊ ಈ ಥರ ನಡೀತಾ ಇದೆ. ಇದಕ್ಕೆ ಒಂದು ಅಗ್ರಿಮೆಂಟ್ ಬರೆದುಕೊಂಡು ಈ ಥರ ವ್ಯಭಿಚಾರ ಅನ್ನೋದು ಮಾಡ್ತಾ ಇದ್ದಾರೆ. ಫ್ಯಾಕ್ಟಾಗಿ ಹೇಳ್ಬೇಕಂದ್ರೆ ಇದೊಂದು ವ್ಯಭಿಚಾರ ಥರನೇ. ಸೊ ಈ ಒಂದು ಕ್ರೈಮನ್ನು ಇವರು, ಈ ಒಂದು ವ್ಯಭಿಚಾರವನ್ನು ಈ ಒಂದು ಪರ್ಟಿಕ್ಯುಲರ್ ವಿಲೇಜಲ್ಲಿ ಯಾಕೆ ಮಾಡ್ತಿದ್ದಾರೆ ಅಂತ ಕೇಳಿದರೆ, ಇವ್ರನ್ನ ಏನು ಮಾಡೋದು, ನಾವು ಬಡವರು, ನಮ್ಮ ಕಲ್ಚರ್ ಇದು, ವಾಟ್ ಈಸ್ ದಿಸ್ ಫಕಿಂಗ್ ಕಲ್ಚರ್ ಮ್ಯಾನ್, ಇದು ನಮ್ಮ ಕಲ್ಚರ್ ಅಂತ ಹೇಳ್ತಿದ್ದಾರೆ ಇವರು. ಬಡವರು ಆ ಥರ ಈ ಥರ ಅಂತ ಹೇಳ್ಬೋದು. ಬಟ್ ಇವರು ಏನು ಮಾಡ್ತಿದ್ದಾರೆ, ಇವರ ಮಗಳನ್ನೇ ಆಗಿರ್ಬೋದು, ಹೆಂಡತಿನೇ ಆಗಿರ್ಬೋದು, ಸಮ್ ಅಮೌಂಟ್ನ ಈಸ್ಕೊಂಡು ರೆಂಟ್ಗೆ ಕೊಡ್ತಿದ್ದಾರೆ ಇವರು. ಸೊ ಇವರು ಬಡವರಾಗಿರೋದ್ರಿಂದ ಈ ಥರ ಮಾಡ್ತಿದ್ದಾರೆ ಅಂತ ನೀವು ಅಂದ್ಕೊಂಡ್ರೆ ತಪ್ಪು. ಇವ್ರನ್ನ ರೆಂಟ್ಗೆ ಕೊಟ್ಬಿಟ್ಟು ಇವರು ಚೆನ್ನಾಗಿ ಆರಾಮಾಗಿ ತಿನ್ಕೊಂಡು ಮಲ್ಕೊಂಡು, ರಾತ್ರಿ ಆದರೆ ಡ್ರಿಂಕ್ಸ್ ಮಾಡಿಕೊಂಡು ಎಣ್ಣೆ ಹೊಡ್ಕೊಂಡು, ಸೊ ಈ ಥರ ಇವರ ಜೀವನವನ್ನು ಮಾಡ್ತಿದ್ದಾರೆ. ಹಾಗೆ ಈ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟಲ್ಲಿ ಅವರ ಪೇರೆಂಟ್ಸು ಕೂಡ ತುಂಬ ಅಂದರೆ ತುಂಬ ವಲ್ಗರಾಗಿ ಬಿಹೇವ್ ಮಾಡ್ತಾರೆ. ಹೇಗಂದರೆ, ಚಿಕ್ಕ ಮಕ್ಕಳಿಗೆ 8 ಇಯರ್ಸು 9 ಇಯರ್ಸು ಈ ಥರ ಇರುತ್ತಲ್ಲ, ಇಂಥ ಚಿಕ್ಕ ಮಕ್ಕಳಿಗೆ ಸಮ್ ಡ್ರಗ್ಸನ್ನು ಕೊಟ್ಬಿಟ್ಟು, ಯಾಕಂದರೆ ಕೊಡೋದು ಅವರ ಚೆಸ್ಟು, ಹಾಗೆ ಅವರ ಯವನ ಬರಬೇಕಂತ ಬೇಗ ಅವ್ರಿಗೆ. ಸೊ ತಪ್ಪಾಗಿ ತಿಳ್ಕೊಬೇಡಿ, ಇದು ನಿಜವಾಗಿಯೂ ನಡೀತಾ ಇರುವ ಫ್ಯಾಕ್ಟ್ ಇದು. ಸಮ್ ಡ್ರಗ್ಸನ್ನು ಕೊಟ್ಟು ಅವ್ರಿಗೆ ಬೇಗ ಯವನವನ್ನು ಬಂದು ಇವರು ರೆಂಟ್ಗೆ ಕೊಟ್ಬಿಡ್ತಾ ಇದ್ದಾರೆ. 8ರಿಂದ 15 ವರ್ಷದ ಹುಡುಗಿಯರಿಗೆ ಒಂದು ವರ್ಷಕ್ಕೆ ಅಮ್ಮಮ್ಮ ಅಂದರೆ 10,000ದಿಂದ 20,000 ಕೊಡ್ತಾರಂತೆ, ಅಷ್ಟೇ ಅಂತ ಇವ್ರಿಗೆ ಕೊಡೋದು ಪಾಪ. ಸೊ ಈ ಥರ ಕ್ರೈಮನ್ನು ಇವರ ಸ್ವಂತ ಪೇರೆಂಟ್ಸೇ ಮಾಡ್ತಿದ್ದಾರೆ, ಬೇರೆ ಯಾರು ಅಲ್ಲ. ಸೊ ಅಲ್ಲಿನ ಹುಡುಗಿಯರು, ಅಲ್ಲಿನ ಮಹಿಳೆಯರು ಏನು ಮಾತಾಡಲ್ಲ ಅಂದರೆ, ಸೊ ಅವ್ರಿಗೆ ಮಾತಾಡೋಕ್ಕೆ ಚಾನ್ಸ್ ಇರಲ್ಲ. ಯಾಕಂದರೆ ಒಬ್ಬ ತಂದೆನೇ ಆಗಿರಲಿ, ಒಬ್ಬ ಗಂಡನೇ ಆಗಿರಲಿ, ಅವ್ರಿಗೆ ಆ ಹುಡುಗಿ ಮೇಲೆ, ಆ ಮಹಿಳೆ ಮೇಲೆ ಅವ್ರಿಗೆ ಫುಲ್ ರೈಟ್ಸ್ ಅನ್ನೋದು ಅವ್ರಿಗೆ ಇರುತ್ತೆ. ಗಂಡನಿಗೆ ಮದುವೆ ಆದಮೇಲೆ ಗಂಡ ಏನು ಹೇಳಿದ್ರು ಅವರು ಕೇಳಬೇಕು ಆ ಒಂದು ಮಾತನ್ನ. ತಂದೆನೂ ಅಷ್ಟೇ, ತಂದೆ ಏನು ಹೇಳಿದ್ರು ಆ ಒಂದು ಹುಡುಗಿ ಮಾಡಲೇಬೇಕು. ಸೊ ಈ ಥರ ಪದ್ಧತಿ ಅನ್ನೋದು ಆ ಒಂದು ವಿಲೇಜ್ನಲ್ಲಿ ಇದೆ. ಸೊ ಆದ್ದರಿಂದ ಅವರು ಏನು ಮಾತಾಡೋದಕ್ಕೆ ಆಗಲ್ಲ ಪಾಪ. ಇನ್ನೇನು ಮಾಡೋದು, ಅವರು ಹೋಗಬೇಕು. ಸೊ ಅಲ್ಲಿಗೆ ಹೋಗಿ ಅವರು ಏನೇ ಕೆಲಸ ಮಾಡಿದ್ರು, ಅವರು ಫ್ಯಾಕ್ಟಾಗಿ ಹೇಳ್ತಿದ್ದೀನಿ, ದಯವಿಟ್ಟು ಯಾರೋ ತಪ್ಪಾಗಿ ತಿಳ್ಕೊಬೇಡಿ. ಪಕ್ಕದಲ್ಲಿ ಮಲ್ಕೊ ಅಂದರು ಮಲ್ಕೋಬೇಕು, ಆಮೇಲೆ ಈ ಥರ ಕೆಲಸ ಮಾಡು ನೀನು ಅಂದರು ಅವ್ರು ಮಾಡಬೇಕು. ಸೊ ಈ ಥರ ನಡೀತಾ ಇದೆ ಈ ಒಂದು ವಿಲೇಜಲ್ಲಿ. ಹಾಗೆ ಅಲ್ಲಿನ ಗೌರ್ಮೆಂಟ್ ಏನು ಮಾಡ್ತಾ ಇಲ್ವಾ, ಅಲ್ಲಿನ ಪೊಲೀಸವರು ಏನು ಆ್ಯಕ್ಷನನ್ನು ತಗೊಳ್ತಾ ಇಲ್ವಾ ಅಂದರೆ, ತುಂಬ ಗ್ರೇಟ್ ಆಫೀಸರ್ಸು ಅನ್ನೋರು ಇದ್ದಾರೆ ಅಲ್ಲಿ. ಅವ್ರಿಗೆ ಸೆಲ್ಯೂಟ್ ಅಂತೂ ನಾವು ಹೊಡಿಲೇಬೇಕು. ಸೊ ಇವರು ಆ್ಯಕ್ಷನ್ನು ಏನು ತಗೊಳ್ತಿದ್ದಾರಪ್ಪ ಅಂದರೆ, ನಮಗೆ ಯಾವುದು ಕೇಸ್ ಅನ್ನೋದು ಬರ್ತಾ ಇಲ್ಲ, ಯಾರು ನಮಗೆ ಕಂಪ್ಲೇಂಟನ್ನು ಮಾಡ್ತಾ ಇಲ್ಲ. ಸೊ ಅದಕ್ಕಾಗಿ ನಾವು
ಕೇಸು ನಾವು ಏನು ಆ್ಯಕ್ಷನ್ ತಗೊಳಕ್ಕಾಗ್ತಾ ಇಲ್ಲ, ನಮಗೆ ಏನು ಕೇಸ್ ಇಲ್ಲ ಅಂತ ಈ ಒಂದು ಪೊಲೀಸ್ ಆಫೀಸರ್ಗಳು, ಅಲ್ಲಿನ ಪೊಲೀಸ್ ಆಫೀಸರ್ಗಳು ಹೇಳ್ತಿದ್ದಾರೆ. ಸೊ ನೋಡಿ ಇವರು ಯಾವ ಥರ ಇದ್ದಾರೆ ಅಂತ ನೀವೇ ಅರ್ಥ ಮಾಡ್ಕೋಬೇಕು ಇಲ್ಲಿ. ಸೊ ಏನು ಆ್ಯಕ್ಷನ್ ಅಂದರೆ ನಮಗೆ ಗೊತ್ತಿದೆಯಲ್ಲ, ಇಡೀ ಪ್ರಪಂಚ ಎಲ್ಲ ಗೊತ್ತಾಗ್ತಾ ಇದೆ. ಇನ್ನು ಕಂಪ್ಲೇಂಟ್ ಏನಕ್ಕೆ ಅವ್ರಿಗೆ? ಇದು ಕ್ರೈಮ್ ಅಂತ ಗೊತ್ತಾಗಿ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ಸೊ ಇನ್ನು ಎಂಥ ಆಫೀಸರ್ಗಳು ಅಂತ ನೀವೇ ತಿಳ್ಕೋಬೇಕು. ಸೊ ಇಂಥವ್ರಿಗೆ ನಾವು ಸೆಲ್ಯೂಟ್ ಮಾಡಬೇಕು. ಸೊ ನಮ್ಮ ಕಂಟ್ರಿ, ನಮ್ಮ ಭಾರತ ಮಹಿಳೆಯರಿಗೆ ತುಂಬ ಒಳ್ಳೆ ಫೆಸಿಲಿಟೀಸನ್ನು ಕೊಡುತ್ತೆ. ನಮ್ಮ ಎಸ್ಪೆಷಲಿ ನಮ್ಮ ಭಾರತ. ಜೈ ಬೋಲೋ ಭಾರತ್ ಮಾತಾ ಕಿ ಅಂತ ನಾವು ಹೇಳ್ತೀವಿ ಅಲ್ವಾ? ಯಾಕಂದರೆ ವಿ ಆರ್ ಆಲ್ ರೆಸ್ಪೆಕ್ಟ್ ವುಮೆನ್ಸ್. ನಮಗೆ ಹೆಣ್ಮಕ್ಳಂದರೆ ತುಂಬ ರೆಸ್ಪೆಕ್ಟ್ ಇರೋದ್ರಿಂದ ನಾವು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ತೀವಿ. ಹಾಗೆ ಅವ್ರಿಗೆ ಹೈಯರ್ ಫೆಸಿಲಿಟೀಸನ್ನು ಕೊಡ್ತಾ ಇದೆ ನಮ್ಮ ಗೌರ್ಮೆಂಟು. ಬಟ್ ಈ ಒಂದು ಸ್ಟೇಟಲ್ಲಿ ಯಾಕೆ ಈ ಥರ ಆ್ಯಕ್ಷನ್ ತಗೊಳ್ತಾ ಇಲ್ಲ ಗೌರ್ಮೆಂಟು? ಏನು ನಡೀತಾ ಇದೆ ಅಂತ ನಮಗೆ ಗೊತ್ತಿಲ್ಲ. ಸೊ ಗೌರ್ಮೆಂಟ್ ಅವ್ರನ್ನ ಕೇಳಿದ್ರು ಕೂಡ ಇದು ಅವರ ಪದ್ಧತಿ, ಅವರ ಕಲ್ಚರು, ಸೊ ಅದಕ್ಕೋಸ್ಕರ ಅವರು ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಸೊ ಇದು ಯಾವ ಕಲ್ಚರ್ ಅಂತ ನನಗಂತೂ ಅರ್ಥ ಆಗಿಲ್ಲ ನಿಜವಾಗ್ಲೂ. ಪಾಪ 8 ರಿಂದ 15 ವರ್ಷ ಹುಡುಗಿರಿಗೆ ಈ ಥರ ಕೆಲಸ ಕೊಟ್ಟರೆ ಹಿಂಗೆ. ಹಾಗೆ ಇಲ್ಲಿ ಏಜಿಗೆ ತಕ್ಕಂತೆ ಬೆಲೆ. ಹೇಗಂದರೆ ಇವರು ಸ್ವಲ್ಪ ಏಜ್ ಕಮ್ಮಿ ಇದ್ದರೆ, ವಯಸ್ಸವರಾಗಿದ್ದರೆ ಇವ್ರಿಗೆ ರೇಟು ಜಾಸ್ತಿ ಕೊಡ್ತಾರೆ, ಆಯಿತಾ? ಸೊ ಈ ಥರ ಏಜು ಸ್ವಲ್ಪ ಜಾಸ್ತಿ ಆಗಿದ್ದರೆ ಇವ್ರಿಗೆ ಸ್ವಲ್ಪ ಕಡಿಮೆ ಕೊಡ್ತಾರೆ. ಸೊ ಇಲ್ಲಿ ಮೇಜರು ವಯಸ್ಸು ಹುಡುಗಿರಿಗೆ ಜಾಸ್ತಿ. ತಪ್ಪಾಗಿ ಯಾರು ತಿಳ್ಕೊಳ್ಳೋಕೆ ಹೋಗಬೇಡಿ, ಇರೋ ಫ್ಯಾಕ್ಟ್ನ ನಾನು ಹೇಳ್ತಿದ್ದೀನಿ ಅಷ್ಟೇ. ಸೊ ಅವ್ರಿಗೆ ಜಾಸ್ತಿ ಅಮೌಂಟನ್ನು ಇವರು ಪ್ರೊವೈಡ್ ಮಾಡ್ತಾರೆ ತಗೊಂಡು ಹೋಗೋವರು. ಇಲ್ಲಿ ತುಂಬ ಕ್ರೈಮನ್ನು ನಡೀತಾ ಇದೆ. ಅವ್ರ ಗೌರ್ಮೆಂಟು ಆ್ಯಕ್ಷನ್ ತಗೊಳ್ತಾ ಇಲ್ಲ. ಸೊ ನಾವು ಏನು ಮಾಡೋದಕ್ಕೆ ಆಗೋದಿಲ್ಲ. ದಯವಿಟ್ಟು ಯಾರಾದರೂ ಮಾತಾಡಬೇಕು ಇದ್ರ ಬಗ್ಗೆ, ಅಲ್ಲಿನ ಮೀಡಿಯಾ ಅವರು, ಅಲ್ಲಿನ ಗೌರ್ಮೆಂಟು ಇದ್ರ ಬಗ್ಗೆ ಮಾತಾಡಬೇಕು ಅಂತ ನಾನು ಅವ್ರ ಹತ್ರ ಕೇಳ್ಕೊತೀನಿ. ಸೊ ನಿಮ್ಮ ಒಪಿನಿಯನ್ ಏನು ಇದ್ರ ಬಗ್ಗೆ ಅನ್ನೋದನ್ನು ನನಗೆ ತಿಳಿಸಿ. ಸೊ ಇಂಥದನ್ನು ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಅಂತ ಅಲ್ಲಿರೋರು, ಸೊ ಅವ್ರಿಗೆ ಸೆಲ್ಯೂಟ್ ಅಂತೂ ಮಾಡಲೇಬೇಕು ನಿಜವಾಗ್ಲೂ. ದಯವಿಟ್ಟು ಇದನ್ನು ಸ್ವಲ್ಪ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ, ಎಲ್ಲರಿಗೂ ಗೊತ್ತಾಗಬೇಕು. ಗೊತ್ತಾದ್ರೇ ಈ ಒಂದು ವ್ಯಭಿಚಾರ ಅನ್ನೋದು ನಿಲ್ಲುತ್ತೆ. ಸೊ ಈ ಒಂದು ಕ್ರೈಮ್ ಅನ್ನೋದು ನಿಲ್ಲುತ್ತೆ. ಸೊ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸೊ ಈ ಒಂದು ಕಂಟೆಂಟು ನಿಮಗೆ ಇಷ್ಟ ಆಯಿತು ಅಂತ ನಾನು ಅನ್ಕೊತೀನಿ, ಐ ಹೋಪ್. ಸೊ ಈ ಥರ ನಾಲೆಜಬಲ್ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್, ಜೈ ಹಿಂದ್.